ನಮಸ್ಕಾರ ಸ್ನೇಹಿತರೆ, ನ್ಯಾಷನಲ್ ಟಿವಿ ಅರ್ಪಿಸುವ ಬಿಗ್ ಬಾಸ್ ಅಪ್ಡೇಟ್ಗೆ ಸ್ವಾಗತ. ನಾನು ಸುಜಯ್ ರಾಜ್. ಸ್ನೇಹಿತರೆ, ಬಿಗ್ ಬಾಸ್ನ ಹೊಸ ಪ್ರೋಮೋ ಅಪ್ಡೇಟ್ನ ನೀವು ಕೂಡ ನೋಡಿರ್ತೀರಾ. ತ್ರಿವಿಕ್ರಮ್ ಮತ್ತು ಭವ್ಯ ಅವರ ಕಾನ್ವರ್ಸೇಷನನ್ನು ತೋರಿಸಿದ್ದಾರೆ. ಸೆಮಿಫೈನಲ್ ರಭಸಕ್ಕೆ ಸೂತ್ರ ಹರಿದ ಪಟವಾಯ್ತಾ ಕಲರ್ಫುಲ್ ದೋಸ್ತಿ ಅಂತ ಟ್ಯಾಗ್ ಲೈನ್ ಕೊಟ್ಟಿದ್ದಾರೆ. ಇನ್ಫ್ಯಾಕ್ಟ್ ಸ್ನೇಹಿತರೆ, ನಿನ್ನೆ ಎಪಿಸೋಡ್ಗಳಲ್ಲಿ ಏನು 3 ಟಾಸ್ಕ್ ನಡೀತಲ್ಲ, ಫಸ್ಟ್ ಟಾಸ್ಕಲ್ಲಿ ಭವ್ಯ ಅವರು ತ್ರಿವಿಕ್ರಮ್ ಅವರನ್ನು ಚೂಸ್ ಮಾಡಿರಲಿಲ್ಲ. ಅದು ಅಲ್ಲದೆ ಮೋಕ್ಷಿತಾ ಅವ್ರ ಜೊತೆಗೆ ಸೇರಿಕೊಂಡು ರಜತ್ ಅವ್ರನ್ನ ಆಚೆ ಇಟ್ಟರು. ಅಲ್ಲೊಂದು ಮ್ಯಾಚ್ ಫಿಕ್ಸಿಂಗ್ ಮಾಡಿಕೊಂಡ್ರು. ಸ್ಟ್ರಾಟಜಿ ಅಂತ ಕೂಡ ಹೇಳ್ಬೋದು ಅದನ್ನು. ಅದಾದಮೇಲೆ ಫಸ್ಟ್ ಟಾಸ್ಕಲ್ಲಿ ಮೋಕ್ಷಿತಾ ಅವ್ರು ವಿನಾದ್ರು, ಅವರು ಕೂಡ ಭವ್ಯ ಅವರನ್ನೇ ಚೂಸ್ ಮಾಡ್ತಾರೆ. ಸೆಕೆಂಡ್ ಟಾಸ್ಕಿಗೆ ಅವರು ತ್ರಿವಿಕ್ರಮ್ ಅವರನ್ನು ಚೂಸ್ ಮಾಡಲ್ಲ. ಅದಾದಮೇಲೆ ಮತ್ತೆ ತ್ರಿವಿಕ್ರಮ್ ಅವರಿಗೆ ಅಸಮಾಧಾನ ಆಗಿರುತ್ತೆ, ಯಾರು ಕೂಡ ನನ್ನನ್ನು ಸೆಲೆಕ್ಟ್ ಮಾಡಲ್ಲ, ನಾನು ಸ್ಟ್ರಾಂಗು ಅಂತ. ಅದನ್ನು ನೋಡಿನೋ ಏನೋ ಗೊತ್ತಿಲ್ಲ, ಭವ್ಯ ಅವರು ಥರ್ಡ್ ಟಾಸ್ಕಿಗೆ ತ್ರಿವಿಕ್ರಮ್ ಅವ್ರನ್ನ ಸೆಲೆಕ್ಟ್ ಮಾಡ್ತಾರೆ. ಬಟ್ ಥರ್ಡ್ ಟಾಸ್ಕ್ ರೀಗೇಮ್ ಮಾಡುವಂತಹ ಒಂದು ಸಿಚುವೇಶನ್ ಕ್ರಿಯೇಟ್ ಆಗುತ್ತೆ. ತ್ರಿವಿಕ್ರಮ್ ಅವರು ಆ ಒಂದು ಥರ್ಡ್ ಟಾಸ್ಕಲ್ಲಿ 3ನೇ ಅಭ್ಯರ್ಥಿಯಾಗಿ, ಅಂದರೆ ಥರ್ಡ್ ಪ್ಲೇಸಲ್ಲಿ ಅವರು ನಿಂತ್ಕೋತಾರೆ. ಒಟ್ಟಿನಲ್ಲಿ ತ್ರಿವಿಕ್ರಮ್ ಅವ್ರಿಗೆ ಈಗ ಅಸಮಾಧಾನ ಕಾಡ್ತಾ ಇರೋದೇನು ಗೊತ್ತಾ, ಭವ್ಯ ನನ್ನನ್ನು ಚೂಸ್ ಮಾಡಬೇಕಿತ್ತಲ್ವ, ಯಾಕೆ ಮಾಡಲಿಲ್ಲ ಅಂತ. ಇನ್ಫ್ಯಾಕ್ಟ್ ನಿನ್ನೆ ಕೂಡ ಒಂದೊಂದು ಟಾಸ್ಕ್ ಆದಮೇಲೆ ಅವರು ಭವ್ಯ ಅವ್ರ ಹತ್ರ ಹೋಗಿ ತಮ್ಮ ಅಸಮಾಧಾನವನ್ನು ಹೊರಗೆ ಹಾಕ್ತಾಯಿದ್ರು. ಭವ್ಯ ಅವರು ಅವರಿಗೆ ಏನು ತೋಚುತ್ತೋ ಅದನ್ನು ಕರೆಕ್ಟಾಗಿ ಹೇಳಿದ್ದಾರೆ. ಇನ್ಫ್ಯಾಕ್ಟ್ ತುಂಬ ಚೆನ್ನಾಗಿ ಕೂಡ ಆಟ ಆಡಿದ್ದಾರೆ ಭವ್ಯ ಅವರು. ಈಗ ಸ್ಟ್ರಾಟರ್ಜಿ ಅಂತ ಬರುವಾಗ ಅಥವಾ ಮ್ಯಾಚ್ ಫಿಕ್ಸಿಂಗ್ ಅಂತ ಬರುವಾಗ ಹುಡುಗರು ಎಷ್ಟರ ಮಟ್ಟಿಗೆ ಮ್ಯಾಚ್ ಫಿಕ್ಸಿಂಗ್ ಮತ್ತು ಸ್ಟ್ರಾಟರ್ಜಿ ಮಾಡ್ಕೊಂಡಿದ್ದಾರೆ ಇಲ್ಲಿ ತನಕ ಅಂತ ನೋಡಿದಂತಹ ಪ್ರೇಕ್ಷಕರಿಗೆ ತುಂಬ ಚೆನ್ನಾಗಿ ಗೊತ್ತಾಗಿರುತ್ತೆ. ಇನ್ಫ್ಯಾಕ್ಟ್ ಕರ್ಣನ್ ಪಟ್ಟು ಸೆಂಟರ್ ಹರಿದ ಹಳೆ ರೇಷ್ಮೆ ಜರಿ ಸೀರೆಗಳಿದ್ರೆ ಬಿಸಾಕಬೇಡಿ, ಇವರಿಗೆ ಕೊಟ್ರೆ ಸ್ಪಾಟಲ್ಲೇ ಕೈ ತುಂಬ ದುಡ್ಡು. ಇನ್ನು ಡೀಟೇಲ್ಸ್ ಬೇಕು ಅಂದ್ರೆ 6380413916 ಈ ನಂಬರ್ಗೆ ಕಾಲ್ ಮಾಡಿ. ಲಾಸ್ಟ್ ವೀಕ್ ಟಿಕೆಟ್ ಟು ಫಿನಾಲೆ ಟಾಸ್ಕ್ ಆಡುವಂತಹ ಸಂದರ್ಭದಲ್ಲಿ ಅದೇನು ಟಿಕೆಟ್ ಟು ಹೋಮ್ನಿಂದ ಅವರು ಸೇಫ್ ಝೋನ್ಗೆ ಭವ್ಯ ಅವರು ಬಂದಾಗ, ಆ್ಯಕ್ಚುಲಿ ಭವ್ಯ ಅವರ ಪರವಾಗಿ ತ್ರಿವಿಕ್ರಮ್ ಅವರು ಸ್ಟ್ಯಾಂಡೇ ತಗೊಳ್ಳಲ್ಲ. ಭವ್ಯ ಅವ್ರನ್ನ ಆಚೆ ಇಡ್ತೀನಿ ಅಂತ ಹೇಳ್ತಾರೆ. ಇನ್ಫ್ಯಾಕ್ಟ್ ಬೇರೆಯವ್ರಿಗೆ ಎತ್ಕೊಂಡು ಬಂದಾಗ ಆಗ ಭವ್ಯ ಅವರು ಇದೇ ರೀತಿ ಅಸಮಾಧಾನವನ್ನು ಹೊರಗೆ ಹಾಕಲಿಲ್ವಲ್ಲ. ಅವ್ರ ಪಾಡಿಗೆ ಅವರ ಪೊಟೆನ್ಷಿಯಲನ್ನು ನಂಬಿ ಅವರು ಟಾಸ್ಕ್ಗಳಲ್ಲಿ ಗೆದ್ದು ಅವರು ಕೂಡ ಟಿಕೆಟ್ ಟು ಫಿನಾಲೆ ಟಾಸ್ಕಿಗೆ ಅರ್ಹತೆಯನ್ನು ಗಳಿಸ್ಕೊಂಡ್ರು ಅವರ ಒಂದು ಶ್ರಮದಿಂದ. ಸೊ ಆಗ ಅವರೆಲ್ಲೂ ಅಸಮಾಧಾನವನ್ನು ಹೊರಗಾಕಲಿಲ್ಲ, ತ್ರಿವಿಕ್ರಮ್ ನನ್ನ ಪರ ವಹಿಸ್ಕೊಳ್ಳಿಲ್ಲ ಅಂತ ಎಲ್ಲೂ ಕೂಡ ಹೇಳ್ಕೊಳ್ಳಿಲ್ಲ. ಆ್ಯಂಡ್ ಹಾಗೆಯೇ ಸ್ನೇಹಿತರೆ, ತ್ರಿವಿಕ್ರಮ್ ಅವ್ರಿಗೆ ತಾಯಿಯವರು ಬಂದು ಹೇಳುವಾಗ ಮತ್ತು ಕಿಚ್ಚ ಸುದೀಪ್ ಅವರು ಇವಾಗ ಒಂದು 2 ವಾರದಿಂದ ಮತ್ತೆ ಬಂದು ಮನವರಿಕೆ ಮಾಡಿಕೊಡುವಾಗ ಮಾತ್ರ ಅಯ್ಯೋ ನನ್ನ ಭವ್ಯನಿಂದ ದೂರ ಇರಬೇಕು, ಭವ್ಯ ನನ್ನ ಆಟದಿಂದ, ಯಾಕಂದರೆ ನನ್ನ ಜೊತೆಗೆ ಆಟ ಆಡ್ಕೊಂಡು ಇಲ್ಲಿ ತನಕ ಬಂದುಬಿಟ್ಲು ಅಂತೆಲ್ಲ ಹೇಳಿದ್ದಾರೆ. ಇನ್ಫ್ಯಾಕ್ಟ್ ಅವರು ಭವ್ಯ ಅವರಿಗೆ ಡೈರೆಕ್ಟಾಗಿ ಹೇಳಿದ್ದಾರೆ, ನೀನು ನನ್ನನ್ನು ಎಷ್ಟು ಆಟಗಳಲ್ಲಿ ಕಾಪಿ ಮಾಡಿದ್ದೆ ಗೊತ್ತಾ ಅನ್ನೋ ಥರ ಎಲ್ಲ ಹೇಳಿದ್ದಾರೆ. ರಜತ್ ಅವ್ರ ಹತ್ರ ಮಾತಾಡುವಾಗ ಹೇಳ್ತಾ ಇದ್ರು, ಭವ್ಯ ಅವರು ನನ್ನ ಆಟನೇ ಎಷ್ಟೊಂದು ಕಾಪಿ ಮಾಡಿಕೊಂಡು ಬಂದಿದ್ದಾರೆ ಇಲ್ಲಿ ತನಕ ಅಂತೆಲ್ಲ. ನಾನು ಕೂಡ ನನ್ನ ಕಾಂಪಿಟೇಟರ್ನ ನನ್ನ ಜೊತೆಗೇ ಬೆಳೆಸ್ಕೊಂಡು ಬಂದೆ ಅಂತೆಲ್ಲ ಆ ಥರ ಎಲ್ಲ ಹೇಳಿದ್ದಾರೆ. ಸೊ ತ್ರಿವಿಕ್ರಮ್ ಅವ್ರಿಗೆ ಈಗ ಸಿಕ್ಕಾಪಟ್ಟೆ ಒಂದು ರೀತಿ ಅವ್ರು ಎಚ್ಚೆತ್ಕೊಂಡ್ಬಿಟ್ಟಿದ್ದಾರೆ, ಅಯ್ಯೋ ನಾನು ಒಬ್ಬನೇ ಆಟ ಆಡಬೇಕು ಇವಾಗ ಅಂತ. ಬಟ್ ಆದರೆ ಅವ್ರಿಗೂ ಗೊತ್ತಲ್ವಾ, ಭವ್ಯ ಅವರು ಟಾಸ್ಕ್ ಅಂತ ಬಂದಾಗ ಸ್ಟ್ರಾಂಗ್ ಇದ್ದಾರೆ ಅಂತ. ಪರ್ಸ್ನಾಲಿಟಿ ವಿಷಯ ಬೇಡ, ಇವಾಗ ಈ ಪ್ರೋಮೋಗೆ ಸಂಬಂಧಪಟ್ಟಾಗೆ ನಾನು ಪರ್ಸ್ನಾಲಿಟಿ ವಿಷಯ ಮಾತಾಡಲ್ಲ. ಬಟ್ ಟಾಸ್ಕ್ ಅಂತ ಬಂದಾಗ ಸ್ಟ್ರಾಂಗ್ ಇದ್ದಾರೆ ಅಂತ ಗೊತ್ತು ತಾನೆ. ಸೊ ಭವ್ಯ ಅವ್ರನ್ನ ಬಿಟ್ಟು ನಾನು ಇಂಡಿವಿಜುವಲಾಗಿ ಆಟ ಆಡ್ತೀನಿ ಅಂತ ನೀವು ಡಿಸೈಡ್ ಮಾಡುವಾಗ ಭವ್ಯ ಅವ್ರು ಯಾಕೆ ಡಿಸೈಡ್ ಮಾಡಬಾರ್ದು ನಾನು ಇಂಡಿವಿಜುವಲಾಗಿ ಆಟ ಆಡ್ತೀನಿ ಅಂತ. ಆ್ಯಂಡ್ ಅಗೇನ್ ಭವ್ಯ ಅವರು ಯಾವತ್ತೂ ಕೂಡ ಫ್ರೆಂಡ್ಶಿಪ್ನ ಈಗ ಸಪ್ರೇಟ್ ಮಾಡ್ಕೊಂಡಿಲ್ಲ. ಬಟ್ ಯಾವಾಗ ತ್ರಿವಿಕ್ರಮ್ ಅವರು ಅವ್ರು ಇಂಡಿವಿಜುವಲಾಗಿ ಆಟ ಆಡೋಕ್ಕೆ ಶುರು ಮಾಡಿದ್ದಾರೆ, ನನ್ನನ್ನು ಕೂಡ ಅವರು ದೂರ ಇಡ್ತಾರೆ ಟಾಸ್ಕ್ ಅಂತ ಬಂದಾಗ, ಬಿಗ್ ಬಾಸ್ ಟ್ರೋಫಿ ಅಂತ ಬಂದಾಗ ಅಂತ ಅವರಿಗೆ ಮನವರಿಕೆ ಆದಮೇಲೆ ಕೂಡ ಅವರನ್ನು ನೀವು ಅಂದರೆ ನನ್ನನ್ನು ಓಲೈಸಲೇಬೇಕು ಅಂತ ನೀವು ಹಿಂಗೆ ಎಕ್ಸ್ಪೆಕ್ಟ್ ಮಾಡ್ತೀರಾ ತ್ರಿವಿಕ್ರಮ್ ಅವರೇ? ಅವ್ರ ಪಾಡಿಗೆ ಅವ್ರು ಆಟ ಆಡೋದಕ್ಕೆ ಬಿಡಬೇಕಲ್ವಾ? ಸೊ ಭವ್ಯ ಅವರು ಇನ್ಫ್ಯಾಕ್ಟ್ ತುಂಬ ಚೆನ್ನಾಗಿ ಆಟ ಆಡ್ತಾ ಇದ್ದಾರೆ. ಇನ್ಫ್ಯಾಕ್ಟ್ ಅವ್ರು ಈಗ ನೋಡಿ, ಈಗ ನಿನ್ನೆ ಅವರು ಬೀಪ್ ವರ್ಡ್ಸ್ಗಳು ಯೂಸ್ ಮಾಡಿದ್ದಾರೆ. ತ್ರಿವಿಕ್ರಮ್ ಅವರಿಗೆ ಅಷ್ಟರ ಮಟ್ಟಿಗೆ ಅವರು ಹುರ್ಕೊಂಡಿದ್ದಾರೆ. ಹಾಗಾದರೆ ಭವ್ಯ ಅವರು ನನಗೇನೋ ಒಂದು ರೀತಿ ಅಂದರೆ ಕನ್ಸಿಡರೇಷನ್ಗೆ ತಗೊಂಡಿಲ್ವಲ್ಲ ಅನ್ನೋ ಥರ ತ್ರಿವಿಕ್ರಮ್ ಅವ್ರಿಗೆ ಫೀಲ್ ಆಗ್ತಾ ಇದೆ ಈಗ. ಅಂದರೆ ಒಂದು ಸ್ಟ್ರಾಂಗ್ ವಿಮೆನ್ನ ಹಾಗಾದರೆ ಮೆನ್ ಅಂದರೆ ಟಾಲರೇಟ್ ಮಾಡೋಕ್ಕಾಗಲ್ವ? ಹಾಗಾದರೆ ಆ ರೀತಿಯೆಲ್ಲ ಯೋಚನೆ ಬರುತ್ತೆ ಆ್ಯಕ್ಚುಲಿ ತ್ರಿವಿಕ್ರಮ್ ಅವರು ಮಾಡ್ತಿರುವಂತಹ ರೀತಿ ನೋಡುವಾಗ. ತ್ರಿವಿಕ್ರಮ್ ಅವರು ಅವ್ರದ್ದೇ ಒಂದು ಟಾಸ್ಕ್ ವಿಷಯ, ಈಗ ಭವ್ಯ ಅವರು ಟಾಸ್ಕ್ ವಿಷಯದಲ್ಲಿ ಹೇಗೆ ಸ್ಟ್ರಾಂಗ್ ಇದ್ದಾರೋ ಅದೇ ಥರ ತ್ರಿವಿಕ್ರಮ್ ಕೂಡ ಸ್ಟ್ರಾಂಗ್ ಇದ್ದಾರೆ. ತ್ರಿವಿಕ್ರಮ್ ಅದು ಅರ್ಥ ಮಾಡ್ಕೋಬೇಕಲ್ವಾ? ಸೊ ನನ್ನನ್ನು ಚೂಸ್ ಮಾಡಲಿಲ್ಲ ಅಂತ ಅವ್ರಿಗೆ ಇವಾಗ ಅದು ಫ್ರೆಂಡ್ಶಿಪ್ಪು 105 ದಿನದ ಫ್ರೆಂಡ್ಶಿಪ್ಪನ್ನು ಬಿಟ್ಟು ಭವ್ಯ ಅವರು ಇನ್ನೊಬ್ಬರನ್ನ ಚೂಸ್ ಮಾಡ್ತಾರೆ, ನನ್ನನ್ನು ಹೊರಗೆ ಹಾಕ್ತಾರೆ, ಆ ರೀತಿಯೆಲ್ಲ ಯೋಚನೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಆ್ಯಕ್ಚುಲಿ ತ್ರಿವಿಕ್ರಮ್ ಅವರು. ತ್ರಿವಿಕ್ರಮ್ ಆ್ಯಕ್ಚುಲಿ ಹೀ ಈಸ್ ಎ ಸ್ಟ್ರಾಂಗ್ ಪರ್ಸ್ನಾಲಿಟಿ. ಮನೆ ಒಳಗಡೆ ಅವರೇ ತೋರಿಸ್ಕೊಂಡಿರೋ ಪ್ರಕಾರ ಟಾಸ್ಕ್ ವಿಷಯ ಅಂತ ಬಂದಾಗ ಹಾಗಂದ್ಮೇಲೆ ಅವರೇ ಯಾಕೆ ತಲೆ ಕೆಡಿಸ್ಕೋಬೇಕು? ಪರವಾಗಿಲ್ಲ, ನನಗೆ ಅವಕಾಶ ಬಂದಾಗ ನಾನು ಆಡ್ಕೋತೀನಿ, ಅವಕಾಶನೇ ಸಿಕ್ಕಿಲ್ಲ ಅಂದರೆ ನನಗೆ ಜನ ಕಾಪಾಡ್ತಾರೆ ಅನ್ನುವಂತಹ ಒಂದು ಕಾನ್ಫಿಡೆನ್ಸ್ ಇರಬೇಕಲ್ವ ಅವ್ರಿಗೆ. ಅಲ್ಲ ಓಕೆ, ಎಲ್ಲರೂ ಅವರನ್ನು ಚೂಸ್ ಮಾಡ್ತಿಲ್ಲ ಅಂತಂದರೆ ಎಗೇನ್ ಎಲ್ಲರೂ ಹೆದರ್ಕೊಂಡು ಓಕೆ ಇವರು ಟಾಸ್ಕ್ ಚೆನ್ನಾಗಿ ಆಡ್ತಾರೆ ಅಂತಂದರೆ ಅದೇ ಅವ್ರಿಗೆ ಪಾಸಿಟಿವ್ ಆಗುತ್ತೆ. ಇನ್ಫ್ಯಾಕ್ಟ್ ಹೇಳಬೇಕು ಅಂದರೆ ಅದೇ ಕಾನ್ಫಿಡೆನ್ಸಲ್ಲಿ ಅವ್ರು ಇದ್ದರೆ ಆಯಿತು. ಬಟ್ ಆದರೆ ಭವ್ಯ ಅವ್ರ ಬಗ್ಗೆ ಇವಾಗ ಭವ್ಯ ಅವ್ರ ಜೊತೆಗೆ ಇರುವಂತಹ ಕಾನ್ವರ್ಸೇಷನ್ ನೋಡುವಾಗ ಈಗೇನು ಅವ್ರಿಗೂ ಒಂದು ಸ್ವಲ್ಪ ಅಲ್ಲಿ ಏನೋ ಚುಚ್ಚುತ್ತಾ ಇದೆ.
ಭವ್ಯ ಅವರು ನನ್ನನ್ನು ಚೂಸ್ ಮಾಡ್ತಾ ಇಲ್ಲ, ನನ್ನನ್ನು ಕನ್ಸಿಡರೇ ಮಾಡ್ತಾ ಇಲ್ಲ, 105 ದಿನದಿಂದ ನನ್ನ ಜೊತೆಗಿದ್ದು ಫ್ರೆಂಡ್ಶಿಪ್ನೇ ಬ್ರೇಕ್ ಮಾಡಿಕೊಂಡು, ಅಂದರೆ ಶೀ ಈಸ್ ಪ್ಲೇಯಿಂಗ್ ವೆರಿ ಪ್ರಾಕ್ಟಿಕಲಿ ಆ್ಯಕ್ಚುಲಿ ಭವ್ಯ ಅವರು. ಸೊ ಕೆಲವರಿಗೀಗ ಇನ್ಫ್ಯಾಕ್ಟ್ ಬರೀ ತ್ರಿವಿಕ್ರಮ್ ಅವ್ರನ್ನ ತಲೆಯಲ್ಲಿ ಇಟ್ಕೊಂಡು ಅವರನ್ನು ಮಾತ್ರ ಸಪೋರ್ಟ್ ಮಾಡ್ತಾ ಇರುವಂತಹ ಫ್ಯಾನ್ಸಿಗೆ ಈಗ ಅನ್ನಿಸ್ಬಹುದು, ಓ ಭವ್ಯ ನೋಡ್ದ ಇಲ್ಲಿ ತನಕ ಲ್ಯಾಡರ್ ಥರ ತ್ರಿವಿಕ್ರಮ್ ಅವ್ರನ್ನ ಯೂಸ್ ಮಾಡ್ಕೊಂಡು ಬಂದುಬಿಟ್ಟು ಈಗ ನೋಡ್ದ ಇವಾಗ ಹೆಂಗೆ ಕರೆಕ್ಟಾಗಿ ಸ್ಟ್ರಾಟರ್ಜಿ ಮಾಡಿಕೊಂಡು ತ್ರಿವಿಕ್ರಮ್ ಅಣ್ಣನ್ನೇ ಹೊರಗಿಡ್ತಾರಲ್ಲ ಅಂತ ತ್ರಿವಿಕ್ರಮ್ ಅವ್ರಿಗೆ ಫ್ಯಾನ್ಸಿಗೆ ಅನಿಸಿರಬಹುದು. ಬಟ್ ನಾನು ಹೇಳೋದು ಟಾಸ್ಕ್ ಅಂತ ಬಂದಾಗ ಇಬ್ಬರು ಕೂಡ ಈಕ್ವಲಿ ಪೊಟೆಂಟ್ ಇದ್ದಾರೆ ಆ್ಯಕ್ಚುಲಿ. ಇನ್ಫ್ಯಾಕ್ಟ್ ಎಷ್ಟು ಕನ್ಸಿಸ್ಟೆನ್ಸಿ ಇದೆ ಭವ್ಯ ಅವರ ಆಟದಲ್ಲಿ ಅಲ್ವಾ, ಅವರು ಟಾಸ್ಕಲ್ಲಿ ತುಂಬ ಚೆನ್ನಾಗಿದ್ದಾರೆ. ಸೊ ಅವರು ಕೂಡ ಸ್ಟ್ರಾಟರ್ಜಿ ಮಾಡೋದ್ರಲ್ಲಿ ಇನ್ಫ್ಯಾಕ್ಟ್ ಅವರು ಒಬ್ಬರನ್ನ ಬೇಕು ಅಂತಲೇ ಆ್ಯಕ್ಚುಲಿ ಗುರಿ ಇಟ್ಕೊಂಡು ಟಾರ್ಗೆಟ್ ಮಾಡಿ ಅಂತೂ ಆಟ ಆಡ್ತಾ ಇಲ್ಲ. ಇನ್ಫ್ಯಾಕ್ಟ್ ಎಸ್ಪೆಷಲಿ ತ್ರಿವಿಕ್ರಮ್ ಅವ್ರನ್ನ ಅವರು ಟಾರ್ಗೆಟ್ ಮಾಡಿಲ್ಲ, ಬಟ್ ಸ್ಟ್ರಾಟರ್ಜಿಕಲಿ ಅವ್ರು ಆಟ ಆಡ್ತಾ ಇದ್ದಾರೆ. ಈಗ ಅವ್ರು ಹೇಳ್ತಾರೆ ನನಗೆಲ್ಲೋ ಪ್ರಾಬ್ಲಮ್ ಆಗುತ್ತೆ ಆ್ಯಕ್ಚುಲಿ ಭವ್ಯ ಅವರು ಇರೋದ್ರಿಂದ, ನನಗೆ ಸಮಸ್ಯೆ ಆಗುತ್ತೆ, ಅವರಿಂದ ದೂರ ಇರ್ತೀನಿ ಅಂತ. ಹೀಗೆ ದೂರ ಇದ್ದ ಮೇಲೆ ಬಿಟ್ಟಾಕಿ ಅವ್ರು ಹೆಂಗಾದರೂ ಆಟ ಆಡಲಿ, ನೀವ್ಯಾಕೆ ಟೆನ್ಷನ್ ಮಾಡ್ಕೋತೀರಾ? ನೀವ್ಯಾಕೆ 105 ದಿನದ ಫ್ರೆಂಡ್ಶಿಪ್ ಅಲ್ಲ ಇವಾಗ ನಿಮ್ಗೆ ಯಾಕೆ ಸಡನ್ನಾಗಿ ಜ್ಞಾಪಕ ಬರುತ್ತೆ? ಬೇಡ ಅಲ್ವಾ, ನಿಮ್ಮ ಪಾಡಿಗೆ ನೀವು ಆಟ ಆಡಿ, ಭವ್ಯ ಅವ್ರ ಪಾಡಿಗೆ ಅವ್ರು ಆಟ ಆಡ್ತಾರೆ. ಪರ್ಸ್ನಾಲಿಟಿ ವಿಷಯ ನಾನು ಮಾತಾಡ್ತಿಲ್ಲ, ಇಲ್ಲಿ ಟಾಸ್ಕ್ ಬಗ್ಗೆ ಮಾತ್ರ ಮಾತಾಡ್ತಿರೋದು. ಸೊ ನನಗೇನು ತಪ್ಪು ಅಂತ ಅನ್ನಿಸ್ತಾ ಇಲ್ಲ ಆ್ಯಕ್ಚುಲಿ ಭವ್ಯ ಅವ್ರು ಮಾಡ್ತಿರೋದು. ತ್ರಿವಿಕ್ರಮ್ ಅವ್ರಿಗೆ ಈಗ ಒಂದು ಸ್ವಲ್ಪ ಶಿ ಈಸ್ ಅ ಸ್ಟ್ರಾಂಗ್ ವಿಮೆನ್, ಅವ್ರು ಸ್ಟ್ರಾಂಗ್ ಇದ್ದಾಳೆ, ನನ್ನನ್ನು ಕನ್ಸಿಡರ್ ಮಾಡ್ತಾ ಇಲ್ಲ, ನೋಡ್ದ ನನ್ನೇ ಆಚೆ ಇಟ್ಬಿಟ್ಲಲ್ಲ ಅನ್ನೋ ಥರ ಈಗ ಅನ್ನಿಸ್ತಾ ಇದೆ ಅವ್ರಿಗೆ. ಸ್ನೇಹಿತರೆ, ಈ ಒಂದು ಪ್ರೋಮೋ ನೋಡಿದಾಗ ನಿಮ್ಗೆ ಏನು ಅನಿಸ್ತು? ಆ್ಯಂಡ್ ಇನ್ನೊಂದು ಆ್ಯಂಗಲ್ ಕೂಡ ಇದೆ ಆ್ಯಕ್ಚುಲಿ ಸೋಷಿಯಲ್ ಮೀಡಿಯಾದಲ್ಲಿ ನೋಡುವಾಗ, ಇದೆಲ್ಲ ಬೇಕು ಅಂತಲೇ ಇವರು ಡ್ರಾಮಾ ಮಾಡ್ತಾಯಿದ್ದಾರೆ, ಡ್ರಾಮಾ ಕಂಪ್ನಿ ಇದು, ನಂಬೇಡಿ ಇದು. ಈಗ ಗೊತ್ತಲ್ವಾ ಹೆಂಗಿದ್ರು ಇವರಿಬ್ಬರ ಮಧ್ಯೆ ಫ್ರೆಂಡ್ಶಿಪ್ ಇಲ್ಲ ಅನ್ನೋದನ್ನು ರಿಜಿಸ್ಟರ್ ಮಾಡಿಸ್ಬೇಕು, ಹಾಗಾಗಿ ತ್ರಿವಿಕ್ರಮ್ ಅವರು ಡ್ರಾಮಾ ಮಾಡ್ತಾ ಇದ್ದಾರೆ ಅನ್ನೋ ಥರ ಆ್ಯಂಗಲ್ ಕೂಡ ಇದೆ. ನನಗೆ ಆ್ಯಕ್ಚುಲಿ ಈ ಪ್ರೋಮೋ ನೋಡಿದಾಗ ಆ ಥರ ಅನ್ನಿಸ್ತಾ ಇಲ್ಲ, ಬಟ್ ಇಟ್ ಮೈಟ್ ಬಿ ಎ ಸ್ಟ್ರಾಟರ್ಜಿ ಆಲ್ಸೋ, ಗೊತ್ತಿಲ್ಲ. ಜನಗಳಿಗೆ ರಿಜಿಸ್ಟರ್ ಮಾಡಿಸೋದಕ್ಕೆ ತ್ರಿವಿಕ್ರಮ್ ಅವರು ಆಟ ಆಡ್ತಾ ಇರಬಹುದು. ನನಗೂ ಭವ್ಯನ ಮಧ್ಯೆ ಈಗ ವೈಮನಸ್ಯ ಇದೆ, ನಮ್ಮಿಬ್ಬರ ಮಧ್ಯೆ ದ್ವೇಷ ಇದೆ ಅನ್ನೋದನ್ನು ರಿಜಿಸ್ಟರ್ ಮಾಡಿಸೋದಕ್ಕೋಸ್ಕರನೇ ಈ ರೀತಿ ಅವ್ರು ಮಾತಾಡ್ತಿರಬಹುದು. ಬೀಪ್ ವರ್ಡ್ ಯೂಸ್ ಮಾಡ್ತಾರೆ, ನನಗೇನು ಪುಂಗಕ್ಕೆ ಬರಬೇಡ, ನೀನು ಯಾಕೆ ನನಗೆ ಹೇಳ್ತೀಯಾ ಅಂತ ಹೇಳ್ತಾರೆ. ಆ್ಯಕ್ಚುಲಿ ಭವ್ಯ ಅವ್ರು ಹೇಳ್ತಾರೆ, ನೀನು ಏನೇನೋ ಯೋಚನೆ ಮಾಡ್ತಿದ್ದಾರೆ ನೀವು ಇಲ್ಲದೆ ಇರೋದಿಲ್ಲ ಅಂತ ಹೇಳಿದಾಗ ನೀನು ಅದನ್ನೇ ನನಗೆ ಹೇಳೋದು, ಏನೇನೋ ಪುಂಗು ಬೇಡ ಅಂತೆಲ್ಲ ಹೇಳ್ತಾರೆ. ಸೊ ಮೈಟ್ ಬಿ ಎ ಸ್ಟ್ರಾಟರ್ಜಿ ಆಲ್ಸೋ, ಡ್ರಾಮಾ ಕೂಡ ಮಾಡ್ತಾ ಇರಬಹುದು, ಬಟ್ ಗೊತ್ತಿಲ್ಲ. ಒಟ್ಟಲ್ಲಿ ಭವ್ಯ ಅವರು ಜೆನ್ಯೂನ್ ಅಂತ ಅನ್ನಿಸ್ತಾ ಇದ್ದಾರೆ ನನಗೆ. ನೋಡೋಣ ಏನಾಗುತ್ತೆ ಅಂತ. ನಿಮಗೇನು ಅನಿಸ್ತು ಅಂತ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಧನ್ಯವಾದ.